ಎಲ್ಲ 5 ಸ್ಟಾರ್ ಹೋಟೆಲಲ್ಲಿ ಬೇರೆ 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 ಮಾಡಿದ್ದೀವಿ. ಇದು ಫಸ್ಟ್ ಟೈಮು ಇವತ್ತು ಮಠದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಹೊಸ ವರ್ಷಕ್ಕೆ ಇದು ತುಂಬ ಒಳ್ಳೆಯ ಸೂಚನೆ ಅಂತ ಅನಿಸುತ್ತೆ. ಸೆಕೆಂಡ್ ಡೇಸ್ ನೀವೆಲ್ಲ ಬಂದಿರೋ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಬೇಸಿಕಲಿ ಇದು ರಾಘವೇಂದ್ರ ಸ್ವಾಮಿ ಉತ್ಸವ ಅಂತ ಒಂದು 5ನೇ ತಾರೀಕು ಇದೆ ಶಾಲಿನಿ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಾಯರ ಉತ್ಸವ ಮಾಡ್ತಾ ಇದ್ದೀವಿ. ಈ ಉತ್ಸವ ಏನಂದರೆ ಬೇಸಿಕಲಿ ಒಂದು 40ರಿಂದ 50,000 ಜನಗಳ ಎಕ್ಸ್ಪೆಕ್ಟೇಷನ್ ಇದೆ. ಈ ಉತ್ಸವಕ್ಕೆ ಗುರುಗಳ ಆಶೀರ್ವಾದ ತಗೊಂಡು ಗುರು ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ವಿಶೇಷತೆ ಬೇಸಿಕಲಿ ಏನಂದರೆ ನಾವು ಇಲ್ಲಿ ಮಂತ್ರಾಲಯ ಬೃಂದಾವನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಪ್ರತಿಯೊಂದು ದೇವಸ್ಥಾನ ಹೇಗಿದೆಯೋ ಮಂತ್ರಾಲಯದಲ್ಲಿ ಅದೇ ರೀತಿ ರೀಕ್ರಿಯೇಟ್ ಮಾಡಿ ಜನರು ದರ್ಶನಕ್ಕೆ ಇಡ್ತಾ ಇದ್ದೀವಿ. ಅಲ್ಲಿಂದನೇ ಗುರುಗಳು ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬಂದವರೆಲ್ಲರೂ ಮಂತ್ರಾಕ್ಷತೆ, ಪರಿಮಳ ಪ್ರಸಾದ ಮತ್ತು ಜನರ ಪ್ರಸಾದ ಇರುತ್ತೆ. ಅಷ್ಟೇ ಅಲ್ದಿರ ಒಂದು ದೊಡ್ಡ ಗ್ಯಾಲರಿ ಮಾಡಿ ರಾಘವೇಂದ್ರ ಸ್ವಾಮಿಗಳ ಕಂಪ್ಲೀಟ್ ಲೈಫ್ ಹಿಸ್ಟ್ರಿನ ಕಂಪ್ಲೀಟಾಗಿ ಒಂದು ತೋರಿಸೋ ಥರ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಅದನ್ನು. ಅಂದರೆ ಅವರು ಪ್ರತಿಯೊಂದು ಕಂಪ್ಲೀಟ್ ಅವರು ಪ್ರತಿಯೊಂದು ಮಲ್ಟಿಪಲ್ ಜನ್ಮದಿಂದ ಹಿಡಿದು ಅವ್ರ ಜರ್ನಿ ಮತ್ತು ಪವಾಡು ಪ್ರತಿಯೊಂದು ಅವರು ಕ್ಯಾಪ್ಚರ್ ಆಗುತ್ತೆ. ಅಷ್ಟೇ ಅಲ್ದಿರ ಶ್ರೀ ಸುಧೀಂದ್ರ ತೀರ್ಥರು ಅವ್ರ ಲೈಫ್ ಜರ್ನಿ, ಆಮೇಲೆ ಅವ್ರಿಗೆ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್ ಇದೆ, ಅವ್ರ ಆಶೀರ್ವಾದ ಏನಿದೆ ಅದನ್ನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತೀವಿ ಅದರಲ್ಲಿ. ಅಷ್ಟೇ ನಡೆದಿರೋ ಅದ್ರ ಜೊತೆನೇ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ಒಂದು ಸ್ಟೇಜ್ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಸ್ಟೇಜ್ ಪ್ರೋಗ್ರಾಮ್ ನಡೀತಾ. ಆ ಸ್ಟೇಜ್ ಪ್ರೋಗ್ರಾಮಲ್ಲಿ ಬೆಳಗ್ಗೆ ಸುಪ್ರಭಾತದಿಂದ ಶುರು ಮಾಡಿದ್ರೆ ಭಜನೆ ಇರುತ್ತೆ. ಮಲ್ಟಿಪಲ್ ಅಂದರೆ ಅಕ್ರಾಸ್ ಕರ್ನಾಟಕದಿಂದ ತುಂಬ ಜನ ಬಂದು ಭಜನೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ತುಂಬ ದೊಡ್ಡ ವಿದ್ವಾಂಸರು ಬಂದು ಹಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ರಾಜೇಶ್ ಕೃಷ್ಣ, ಅಕ್ಷರ ರೂಪ, ಆಮೇಲೆ ಮಂಜುಳಾ ಅವರೆಲ್ಲ ಅವ್ರದ್ದೆಲ್ಲ ಒಂದು ಪರ್ಫಾರ್ಮೆನ್ಸ್ 1.5 hours ಪರ್ಫಾರ್ಮೆನ್ಸ್ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಸಿ ಎಮ್ಮು ಆಮೇಲೆ ಹೋಮ್ ಮಿನಿಸ್ಟರು, MLAs, MPs ತುಂಬ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅದ್ರ ಜೊತೆ ಅಷ್ಟೇ ಅಂತೀರ ನಮಗೆ ಮಿನಿಮಮ್ ನಮ್ಮದು ಅಂದರೆ ಸೆಲೆಬ್ರಿಟೀಸ್ ಅಂತೀರ, ಡಿಗ್ನಿಟರೀಸ್ ಅಂತೀರ ಅಂಥವ್ರು ಕಮ್ಮಿ ಅಂದರೆ 400ರಿಂದ 500 ಜನ ಬೆಳಗ್ಗೆಯಿಂದಲೂ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ನಾವು ಅಕ್ರಾಸ್ ಇಂಡಸ್ಟ್ರಿ, ಬಿಸ್ನೆಸ್ ಇರ್ಬೋದು ಅಥವಾ ಸ್ಯಾಂಡಲ್ವುಡ್ ಇರ್ಬೋದು ಅಥವಾ ಪೊಲಿಟಿಕಲ್ ಇರ್ಬೋದು, ಪ್ರತಿಯೊಬ್ಬರಿಗೂ ಹೋಗಿ ಪರ್ಸನಲಾಗಿ ಇನ್ವೈಟ್ ಮಾಡಿ, ಡಿಜಿಟಲಿ ಇನ್ವೈಟ್ ಮಾಡಿದ್ದೀವಿ. ಹಾಗೆ ಎಷ್ಟೊಂದು ಜನ ನಮ್ಮದು ಏನು ನಾವು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಅದನ್ನು ನೋಡೇ ತುಂಬ ಅವರೇ ಕಾಲ್ ಮಾಡೋದು, ಟೈಪ್ ಇಟ್ಕೊಂಡ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅದು ಗಾಯ ಕೃಪೆಯಿಂದ ಅದೆಲ್ಲ ಆಗ್ತಾಯಿದೆ. ಅದೊಂದು ಆಮೇಲೆ ಇನ್ನೊಂದು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಅಭಿಯಾನ ಥರ ಮಾಡ್ತಾ ಇದ್ದೀವಿ. ಒಂದು 108 ಸತಿ ಶ್ರೀ ಗುರುರಾಘವೇಂದ್ರ ನಮಃ ಅಂತ ಬರೆದು ಅದನ್ನು 108 ಸತಿ ಬರೆದು ತಮ್ಮ ಹೆಸರು ಮತ್ತು ಪ್ಲಸ್ ಅವ್ರ ರಾಯರಲ್ಲಿ ಏನು ಸಂಕಲ್ಪ ಇದೆ ಅಂತ ಬರೆದು ತಂದು ಕೊಟ್ಟರೆ ಇಲ್ಲೇ ಬೃಂದಾವನ ಇಟ್ಟು ಗುರುಗಳಿಂದ ಪೂಜೆ ಮಾಡಿಸೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಸೊ ಅದನ್ನು ಒಂದು ಆಲ್ಮೋಸ್ಟ್ 1 ಲಕ್ಷ ಪ್ಲಸ್ ಕಾಪೀಸ್ ಮಾಡಿ ಪ್ರತಿಯೊಂದು ಮಠದಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಈ ಮಠದಲ್ಲಿ ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅವರ ಜನನೇ ಕೇಳಿ ಫೋನ್ ಮಾಡಿ ತಗೊಂಡು ಕಳ್ಕೊಳ್ತಾರೆ. ಸೊ ಆ ಸ್ಲಿಪ್ಪೇ ತಗೊಂಡು ಮಾಡಬೇಕು ಅಂತಲ್ಲ, ಅವರು ನಾವು ಏನು ಹೇಳಿದ್ದೀವಿ ಅಂದರೆ ಅವ್ರ ಮನೆಯೇ ಕೂತ್ಕೊಂಡು 108 ಸತಿ ಯಾವುದೋ ಒಂದು ಪೇಪರಲ್ಲಿ ಬರೋದು ನೀಟಾಗಿ ಅವ್ರ ಹೆಸರು ಸಂಕಲ್ಪ ನೀಟಾಗಿ ತಗೊಂಡು ಕೊಟ್ಟರೆ ಅಲ್ಲಿಟ್ಟು ಪೂಜೆ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟೇ ಅಂತೀರ 40,000 50,000 ಎಷ್ಟೇ ಜನ ಬಂದರೂ ಮ್ಯಾನೇಜ್ ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇದ್ದೀವಿ. ಅಷ್ಟೇದಕ್ಕೆ ಕುತ್ಕೊಳ್ಳೋ ಜಾಗ ಇರ್ಬೋದು. ಆಮೇಲೆ ಅಷ್ಟು ಜನಕ್ಕೆ ಬಂದವರಿಗೆಲ್ಲರೂ ಸ್ವಲ್ಪ ಪ್ರಸಾದನೂ, ಪರಿಮಳ ಪ್ರಸಾದ ಮಂತ್ರಾಕ್ಷತೆಯಲ್ಲಿ ಪ್ರಸಾದಗಳು ತಗೊಳ್ಳುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಸೊ ಅಷ್ಟಲ್ದಿರ ವಿಶೇಷತೆ ಅಂದರೆ ಬೇಸಿಕಲಿ ಒಂದು ರಾಯರ ಬಗ್ಗೆ ಒಂದು 15 ನಿಮಿಷದ ಒಂದು ವಿಡಿಯೋ ಫುಟೇಜ್ ಥರ ಅವ್ರು ಕಂಪ್ಲೀಟ್ ಲೈವ್ ಡಿಸ್ಪ್ಲೇ ಮಾಡಿದ್ವಿ. ಸುಧೀಂದ್ರ ತೀರ್ಥದ್ದು ಮಾಡಿ ಅದನ್ನ LED ಸಪ್ರೇಟಾಗಿ ಡಿಸ್ಪ್ಲೇ ಮಾಡೋ ಥರ ಮಾಡಿದ್ವಿ. ಅದೊಂದಿದೆ. ಆಮೇಲೆ ಒಂದು 25 ಜನಕ್ಕೆ ಯಾರು ರಾಯರ ಭಕ್ತರಾಗಿದ್ದು ತಮ್ಮ ಲೈಫಲ್ಲಿ ಅಚೀವ್ ಮಾಡಿರ್ತಾರೆ, ಜೀವನದಲ್ಲಿ ಅಚೀವ್ ಮಾಡಿರ್ತಾರೆ ಅಂಥವ್ರಿಗೆ ಒಂದು ರೆಕಾಗ್ನೈಸ್ ಮಾಡಿ ಗುರುಗಳ ಕೈಯಿಂದ ಒಂದು ಅವಾರ್ಡ್ ಕೊಡ್ಸೋಣ. ಅವಾರ್ಡ್ ಅಂದರೆ ಒಂದು ರೆಕಾಗ್ನೈಸೇಷನ್ ಕೊಡ್ಸೋಣ, ಒಂದು ಆಶೀರ್ವಾದ ಥರ ಕೊಡ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿ ತುಂಬಾ ಅದ್ಭುತವಾಗಿ ಅಚೀವ್ ಮಾಡಿದ್ದು ಜೀವನದಲ್ಲಿ ಸಮಾಜಕ್ಕೋಸ್ಕರ ಯಾರು ಡೆಡಿಕೇಟ್ ಮಾಡಿರ್ತಾರೆ, ಅದು ರಾಯರ ಭಕ್ತರಾಗಿದ್ದು ಅಚೀವ್ ಮಾಡಿ ಸಮಾಜಕ್ಕೂ ಒಂದು ಒಳ್ಳೆಯದು ಯಾರು ಮಾಡಿರ್ತಾರಲ್ಲ ಅಂಥ ಒಂದು 25 ಜನ ದೊಡ್ಡವ್ರಿಗೆ ಅಂದರೆ ಅಚೀವ್ ಮಾಡಿರೋರಿಗೆ ರೆಕಾಗ್ನೈಸ್ ಮಾಡಿ ಅಂಥವ್ರು ನಾವು ಅಂಥವ್ರಿಗೆ ಅವ್ರು ಸಾಯಂಕಾಲ ಅವಾರ್ಡ್ಸ್ ಕೊಡೋ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ CM ಒಪ್ಕೊಂಡಿದ್ದಾರೆ, ಎಲ್ಲರೂ ಬರೋದು ಒಪ್ಕೊಂಡಿದ್ದಾರೆ. ಆಮೇಲೆ ಗುರುಗಳು ಮತ್ತು ಬೆಳಗ್ಗೆನೂ ನಮ್ಮ ಜೊತೆಲೇ ಇರ್ತಾರೆ. ಸೊ ಬೆಳಗ್ಗೆ ಬಂದು ಅವರು ದೇವ್ರ ಪೂಜೆ ಮಾಡ್ತಾರೆ. ನನಗೆ ಸಾಯಂಕಾಲ ಬಂದು ನಮ್ಮ ಜೊತೆ 3-4 ಅವರು ಇದ್ದು
ಎಲ್ಲ ಪ್ರೋಗ್ರಾಮ್ಗಳನ್ನ ನೋಡಿ ಅದ್ರ ಜೊತೆ ಕೊನೆಯಲ್ಲಿ ಅವ್ರ ಆಶೀರ್ವಚನವೂ ಇರುತ್ತೆ. ಸೊ ಇಷ್ಟೆಲ್ಲ ವಿಶೇಷತೆ ಇದೆ. ಆಮೇಲೆ ಇನ್ನೂ ಹಲವಾರು ತುಂಬಾ ಮಾಡಿದ್ದೀವಿ. ಇನ್ನೊಂದೇನೆಂದರೆ ಈಗ ಮಧ್ಯದಿಂದನೇ ಪುರೋಹಿತರು ಬಂದು ಅದನ್ನ ಅವರೇ ಪೂಜೆ ಮಾಡ್ತಾ ಇದ್ದಾರೆ. ಸೊ ಏನು ಪೂಜೆ ಮಾಡ್ತೀವಿ ನಾವು, ರಾಯರಿಗೆ ಏನು ಪೂಜೆ ಮಾಡ್ತೀವಿ ಅದೇ ರೀತಿ ಹೂವು ಅಲಂಕಾರ ಇರ್ಬೋದು, ಅಥವಾ ಬೃಂದಾವನ ಹೈಟ್ ಇರ್ಬೋದು, ಅಥವಾ ಸ್ಟ್ರಕ್ಚರ್ ಪ್ರತಿಯೊಂದು ಹಾಗೆ ರೀಕ್ರಿಯೇಟ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ದೇವಸ್ಥಾನ, ಗೋಪುರ ಎಲ್ಲ ಪ್ರತಿಯೊಂದು ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಏನಂದರೆ ಈಗ ಎಲ್ಲರೂ ತುಂಬ ಜನ ಮಂತ್ರಾಲಯ ಹೋಗ್ತಾರೆ, ಯಶಾಂತ ಎಲ್ಲ ಆಗ್ತಾರೆ. ಬಟ್ ಇಲ್ಲೂ ಒಂದಿನ ಅಟ್ಲೀಸ್ಟ್ ಬಂದು ರಾಯನ ಇಲ್ಲೂ ಜನ ಬಂದು ದರ್ಶನ ಮಾಡಲಿ ಅಂತ ನಮ್ಮದೊಂದು ಇಂಟೆನ್ಷನ್. ಸೊ ಆ ಒಳ್ಳೆ ಇಂಟೆನ್ಷನಿಂದ ಪ್ಲಸ್ ನಮಗೂ ಪರ್ಸ್ನಲಿ ರಾಯರಿಂದ ಅಂದರೆ ನಾವು ಪರ್ಸ್ನಲಿ ಅವರ ಭಕ್ತರಾಗಿರೋದ್ರಿಂದ ನಾವು ಯಾವಾಗಲೂ ಏನೇ ಕಷ್ಟ ಬರಲಿ ಸುಖ ಗಂಟೆ ಹೋಗೋದು. ಸೊ ಯಾವಾಗಲೂ ಎನಿ ಟೈಮ್ ಅವ್ರು ಇದ್ದಾರೆ ಅನ್ನೋದೊಂದು ನಮ್ಮೊಂದು ಅಪ್ಪೀಲ್ ಯಾವಾಗಲೂ ಇದೆ, ಆ್ಯಂಡ್ ಅವ್ರು ಯಾವಾಗಲೂ ಇರ್ತಾರೆ ಅಂತಲೂ ಇದೆ. ಹಾಗಾಗಿ ಆ ಒಂದು ಇದನ್ನು ಜನಕ್ಕೂ ತಲುಪಿಸ್ಬೇಕು. ಆಮೇಲೆ ಜನಕ್ಕೆ ಎಲ್ಲರಿಗೂ ತಲುಪಿಸೋದು ತುಂಬ ದೊಡ್ಡದಾಯಿತು. ಅಂದರೆ ಜನಕ್ಕೆ ನನ್ನ ಕಡೆಯಿಂದ ಏನೋ ಮಾಡೋಣ, ಉತ್ಸವ ಥರ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಇಟ್ಸ್ ಎ ಸೆಲಿಬ್ರೇಷನ್ ಬೇಸಿಕಲಿ. ರಾಯ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಸೆಲೆಬ್ರೇಟ್ ಮಾಡೋಣ ಅಂತ ಈ ಪ್ರೋಗ್ರಾಮ್ನ ಐಡಿಯಾದಲ್ಲಿ ಮಾಡ್ತಾ ಇದ್ದೀವಿ. ಬೇಸಿಕಲಿ ಈ ಟೆಲಿಕಾಸ್ಟ್ನ ಅವತ್ತು ಒಂದು ಲೈವ್ ಅಂದ್ಕೊಂಡಿದ್ದೀವಿ. ನಾನು ಅಟ್ಲೀಸ್ಟ್ ಮೋಸ್ಟ್ ಪ್ರಾಬಬ್ಲಿ ಸಬ್ಸಿಕ್ವೆಂಟ್ಲಿ ಒಂದು 1 week 2 weekಲ್ಲಿ ಪ್ರಾಪರಾಗಿ ಎಡಿಟ್ ಮಾಡಿ 3 ರಿಂದ 4 ವರ್ಷನ ಟೆಲಿಕಾಸ್ಟ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಗುರುಗಳ ಹತ್ರ ಮಾತಾಡಿದ್ವಿ. ಗುರುಗಳು ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ರಾಯರಿದ್ದಾರೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ರಾಯರಿದ್ದಾರೆ ಅಂತ ಒಂದು ಪ್ರೋಗ್ರಾಮ್ ಏನಂದರೆ ಪ್ರತಿದಿನ ಸಾಯಂಕಾಲ ಜನರಿಗೆ ಇವತ್ತಿನ ದಿನ ಮಂತ್ರಾಲಯದಲ್ಲಿ ಏನು ಪೂಜೆ ಆಗಿದೆ, ಪೂಜೆ ಸೇವೆ ಏನಾಗಿದೆ ಅದನ್ನು ಒಂದು 5 ನಿಮಿಷ ತೋರಿಸೋದಂತಿಲ್ಲ. ಒಂದು 15 ನಿಮಿಷದಲ್ಲಿ ರಾಯರ ಕೃಪೆ ಯಾರಾಗಿದೆ ಇವತ್ತಿನ ದಿನಕ್ಕೆ. ನಾನು ಹಳೇ ಕಾಲದ ಸ್ಟೋರಿ ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಸೊ ಇವತ್ತಿನ ದಿನಕ್ಕೆ ನಮ್ಮೆಲ್ಲರಿಗೂ ಯಾರೋ ನಮ್ಮ ಜೀವನದಲ್ಲಿ ಏನೋ ಒಂಥರ ಚೇಂಜ್ ಒಂದು ಕೃಪೆ ಇದ್ದೇ ಇರುತ್ತೆ. ಆ ಕೃಪೆಗಳನ್ನ ನಾವು ರಿಯಲ್ ಸ್ಟೋರೀಸ್ನ ತೊಗೊಂಡು ಅದನ್ನು ರೀಕ್ರಿಯೇಟ್ ಮಾಡಿ ಒಂದು 15 ಮಿನಿಟ್ಸ್ ಅದನ್ನು ತೋರಿಸೋಣ ಅಂತ. ಅದ್ರ ಜೊತೆಯಲ್ಲಿ ಗುರುಗಳ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಪ್ರತಿದಿನ ಒಂದು 3 ನಿಮಿಷ ಅಟ್ಲೀಸ್ಟ್ ಜನರಿಗೆ ಒಂದು ಆಶೀರ್ವಚನ ಮಾಡಿ ಅಂತ. ಸೊ ಅದನ್ನು ಸೇರಿಸಿ ಒಂದು ಅರ್ಧ ಗಂಟೆ ರಾಯರಿದ್ದಾರೆ ಅಂತ ಒಂದು ಶೋ ಮಾಡ್ತಾ ಇದ್ದೀವಿ. ಅದನ್ನು ಫೆಬ್ರವರಿ 3ನೇ ತಾರೀಕಿಂದ ಅದನ್ನು ಲಾಂಚ್ ಮಾಡ್ತೀವಿ. ಅದು ಪ್ರೊಡಕ್ಷನ್ ಪ್ರೊಸೆಸಲ್ಲಿದೆ. ಅದು ಪ್ರತಿದಿನ ರಾಯನ ನೆನೆಸ್ಕೊಳ್ಳೋ ಒಂದು ಪ್ರಯತ್ನ ನನ್ನ ಕಡೆಯಿಂದ. ಇದು ಉತ್ಸವ ಮೊದಲನೇ ವರ್ಷದ ಉತ್ಸವ ಆಯಿತು. ಇದನ್ನು ಪ್ರತಿ ವರ್ಷ ಮೊದಲನೇ ವರ್ಷ ತುಂಬ ಎಫರ್ಟ್ ಹಾಕಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿ 2ನೇ ವರ್ಷ 3ನೇ ವರ್ಷ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಇಂಟೆನ್ಷನು. ಹಾಗೆ ಇದನ್ನು ಅಕ್ರಾಸ್ ಕರ್ನಾಟಕ ತೊಗೊಳೋಕ್ಕಾಗುತ್ತಾ ಅಂದರೆ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ನಮಗೆ ಗುರುಗಳು ಕಂಪ್ಲೀಟ್ ಅಂದರೆ ಅವ್ರ ಆಶೀರ್ವಾದ ಇದೆ. ಆಮೇಲೆ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಪ್ರತಿಯೊಂದು ಮಾಡ್ತೀವಿ. ಮಠ ಗುರು ಮಾರ್ಗವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ನೆನಪು ಮಾಡ್ಕೋಬೇಕಾಗಿರೋದೇನೆಂದರೆ ಆ್ಯಸ್ ಎ ಚಾನಲ್ ನಿಮಗೆಲ್ಲ ಗೊತ್ತಿರೋದ್ರಿಂದ ನಾವು ಹಲವಾರು ಸತಿ ಮೀಟ್ ಆಗಿದ್ದೀವಿ, ಹಲವಾರು ಶೋಗಳು ಮಾಡಿದ್ದೀವಿ. ಆಮೇಲೆ ನಾನ್ ಫಿಕ್ಷನ್ ಶೋಸ್, ಫಿಕ್ಷನ್ ಶೋಸ್ ಎಲ್ಲ ಮಾಡಿದ್ದೀವಿ. ಇದು ಒಂದು ಡಿವೋಷನಲ್ ಶೋ ಆಗಿತ್ತು. ಆಮೇಲೆ ಆ ಶೋನ ಮಾಡೋದಂದರೆ ನಮ್ಮ ಹತ್ರ ಎಕ್ಸ್ಪರ್ಟೀಸ್ ಇಲ್ಲ. ನಮಗೆ ಭಕ್ತಿ ಇರ್ಬೋದು, ಬಟ್ ಎಕ್ಸ್ಪರ್ಟೀಸ್ ಅಂದರೆ ಅದಕ್ಕೆ ಮಾಡೋ ಆಚರಣೆ ವಿಚಾರಣೆ ಆಮೇಲೆ ಆಗಿರೋ ಪದ್ಧತಿಗಳೇ ಬೇರೆ ಇರುತ್ತೆ. ಅದಕ್ಕೆ ನಮಗೆ ತುಂಬಾ ಅಂದರೆ ದೇವರಿಂದ ನಮಗೆ ಬಿಟ್ಟು ಇದನ್ನು ಮಾಡ್ಕೊಳ್ಬೇಕಂದ್ರೆ ಹವಾಲ್ದಾರ್ ಸರ್, ಮಧುಸೂದನ್ ಹವಾಲ್ದಾರ್ ಸರ್. ಸೊ ನಿಮಗೆಲ್ಲ ಗೊತ್ತಿರೋ ಥರ ಅವರು ಕ್ಲಾಸಿನ ಟೀಚರ್ಗಳೆಲ್ಲ ತುಂಬ ಮಾಡಿದ್ದಾರೆ. ಅವರು ಆಮೇಲೆ ಮಟ್ಟಿಗೆ ತುಂಬ ಹತ್ತಿರದಿದ್ದಾರೆ. ಸೊ ಅವರು ಪ್ರತಿಯೊಂದಿನ ನಮ್ಮ ಜೊತೆಲೇ ನಿಂತು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಇಲ್ಲಿವರೆಗೂ ನಾವು ಮಾಡ್ತಾ ಇರೋದಂದರೆ ಅವರೇ ಕಾರಣ. ಆಮೇಲೆ ಅದ್ರ ಜೊತೆಯಲ್ಲಿ ಮುರಳಿ ಸರ್ ಅವರು ಈಸ್ ಆಡಿಟರ್ ದ ಮ್ಯಾಗಝಿನ್, ಬಿಗ್ ಪರ್ಸನ್ ಆ್ಯಕ್ಚುಲಿ. ಸೊ ಅವರು ನಮಗೆ ಮಧುಸೂದನ್ ಹವಾಲ್ದಾರ್ ಸರ್ ಅವ್ರು ನಾವು ಅವ್ರ ಜೊತೆಗೆ ಹೋಗ್ಕೊಂಡ್ವಿ. ನಾವು ಅವತ್ತಿಂದ ನಾವು ಆ್ಯಕ್ಚುಲಿ ನಾವು ಮಾಡೋದ್ರಿಂದ ಜಾಸ್ತಿ ಅವರೇ ಮಾಡ್ತಾ ಇದ್ದಾರೆ ಶೋ. ನಾವು ಬೇಸಿಕಲಿ ಅವರು ಮಧುಸೂದನ್ ಹವಾಲ್ದಾರ್ ಸರ್, ಆಮೇಲೆ ಮುರಳಿ ಸರ್ ಇರ್ಬೋದು, ಆಮೇಲೆ ಹಾಗೆ ಹಲವಾರು ಜನ ಇದ್ದಾರೆ. ಪ್ರತಿಯೊಬ್ಬರೂ ನಾವು ಆ್ಯಕ್ಚುಲಿ ಶುರು ಮಾಡಿದಷ್ಟೇ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತೇನಾಗಿದೆ ಅಂದರೆ ಇದು ನಮ್ಮ ಶೋ ಆಗೋದಕ್ಕಿಂತ ಜಾಸ್ತಿ ಇದು ಸಿರಿ ಕನ್ನಡದಷ್ಟು ಹೆಸರು ಮಾತ್ರ ಇದೆ. ಬಟ್ ಎಲ್ಲನೂ ಮುರಳಿ ಸರ್ ಇರ್ಬೋದು, ಹವಾಲ್ದಾರ್ ಸರ್ ಇರ್ಬೋದು, ಅದೇ ರೀತಿ ತುಂಬ ಹಲವಾರು ಜನ ಇದ್ದಾರೆ. ಸೊ ಪ್ರತಿಯೊಬ್ಬರೂ ಅದನ್ನು ಟೇಕ್ ಓವರ್ ಮಾಡಿಬಿಟ್ಟು ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವರೇ ಹೊಸದು ಥ್ಯಾಂಕ್ ಯು ಫಾರ್ ಇಷ್ಟೆಲ್ಲ ಮಾತಾಡೋದಕ್ಕೋಸ್ಕರ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನನ್ನ ಕಡೆಯಿಂದ. ಸೊ ನಮಗೇನಂದರೆ ಎಲ್ಲರೂ ರೀಚ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಜನ ಬಂದು ದೇವ್ರ ದರ್ಶನ ಮಾಡಿ, ರಾಯ ದರ್ಶನ ಮಾಡಿ, ಪ್ರಸಾದ ತಗೊಂಡು, ಮಂತ್ರಾಕ್ಷತೆ ತೊಗೊಂಡು, ಅವರ ಲೈಫ್ ಹಿಸ್ಟ್ರಿನ ತಿಳ್ಕೊಂಡು, ಅವ್ರದ್ದೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರದ್ದೇ ಹಾಡನ್ನ ಕೇಳಿ, ಭಜನೆನ ಕೇಳಿ, ಅವರು ಪ್ರವಚನ ಮಾಡೋದು ಬರ್ತಾರೆ. ಅದೆಲ್ಲ ಕೇಳಿ ಒಂದು ದಿನ ಕಂಪ್ಲೀಟು ಹೊಸ ವರ್ಷದ ಸ್ಟಾರ್ಟಿಂಗಲ್ಲಿ ಅವ್ರ ಆಶೀರ್ವಾದ ತಗೊಂಡು ವರ್ಷ ಫುಲ್ ಚೆನ್ನಾಗಿರ್ತಾರೆ. ಆಗಲಿ ಅನ್ನೋದು ಇಂಟೆನ್ಷನಿಂದ ಇದನ್ನು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಅವ್ರ ಅಪ್ರೂವಲ್ ತಗೊಂಡು ಅವ್ರ ಇದನ್ನು ತಗೊಂಡು ಮಾಡ್ತಾರೆ. ನಾವು
cover all the programs what they will do. No, but first time, we have an idea actually maybe from next year we will have a 3 days program or 7 days program. We will have to decide how we are going to structure that. But basically whatever we have thought of it will be covered in 1 day's program. We have structured it very properly. The whole concept rests with the team. Rayaru iddare. That is the concept actually. Andre virtually is a prophet of God, Rayaru. Now our kelbekagilla, he knows everything. Now he kelbekagilla Rayaru. Now he will tell us what is required to be done by us. He himself will deliver whatever is required. The bestowing attribute of Raya is translated into the theme concept known as Rayaru iddare. ಎಲ್ಲ ಭಕ್ತರ ಕಡೆಯಿಂದ ಅವರು ಪ್ರಾರ್ಥನೆಯನ್ನು if they choose to put it in writing, that will be submitted to Rayaru through a proper ritualistic channel. We hope that the concept of Rayaru iddare should become very popular, and we want to capitalize it every year, the similar programs. Life history of Rayaru is beyond caste, community, creed, sex, religion, or whatever it is, region also. ಶಾಲಿನಿ ಗ್ರೌಂಡಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸರ್, ಒಂದು ಆ ಗ್ರೌಂಡ್ನ ಬೇಸಿಕಲಿ ವಿ ಆರ್ ಡಿವೈಡಿಂಗ್ ಇನ್ ಟು 2 ಪಾರ್ಟ್ಸ್. ಲೆಫ್ಟ್ ಸೈಡಲ್ಲಿ ಏನು ಮಾಡ್ತಾ ಇದ್ದೀವಿ, ಅದನ್ನು ಒಂದು ದೇವಸ್ಥಾನದನ್ನೇ ಕಂಪ್ಲೀಟಾಗಿ ಮಾಡ್ತಾ ಇದ್ದೀವಿ. ಎಂಟ್ರಿನಲ್ಲಿ ಏನಾಗುತ್ತೆ, ಸೇಮ್ ನಮ್ಮ ಮಂತ್ರಾಲಯದಲ್ಲಿ ಯಾವ ರೀತಿ ನಮ್ಮದು ಎಂಟ್ರಿ ಆರ್ಚ್ ಇದೆಯಲ್ಲ, ಸೇಮ್ ರಿಪ್ಲಿಕಾ ಆರ್ಚ್ ಮಾಡ್ತೀವಿ. ಎಂಟ್ರಿ ಆಗಿದ ತಕ್ಷಣವೇ ಲೆಫ್ಟ್ ಸೈಡಲ್ಲಿ ಮಂಚಾಲಮ್ಮ ದೇವಿ ಟೆಂಪಲ್ ಇರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ, ಮೂಲದೇವರು. ಅಲ್ಲಿಂದ ಅದ್ರ ಆಪೋಸಿಟಲ್ಲಿ ಕರೆಕ್ಟಾಗಿ ರಾಯರ ಈಗ ಇದಿರುತ್ತೆ, ರಾಯರ ದೇವಸ್ಥಾನ ಇರುತ್ತೆ. ಅಲ್ಲಿ ಬೃಂದಾವನ ಪ್ಲಸ್ ಅವ್ರದ್ದು ಏನೊಂದು ದೇವಸ್ಥಾನ ಇದೆ, ಅದೇ ರೀತಿ ಮಂಟಪ ಮಾಡಿ ಮೇಲ್ಗಡೆ ಇದಿರುತ್ತೆ, ಗೋಪುರನೂ ಇರುತ್ತೆ. ಸೇಮ್ ಅಲ್ಲಿ ಏನಿದೆ ಅದೇ ರಿಪ್ಲಿಕಾ ಗೋಪುರ ಇರುತ್ತೆ. ವಸ್ಮನೆ ಮೂರ್ತಿ ಅಂತಿದೆ, ವಸ್ಮನೆ ಮೂರ್ತಿ ನಿಮ್ಗೆ ಗೊತ್ತಿದೆ. ಅವರಾಗಲೇ ವರ್ಕ್ ಶುರು ಮಾಡಿದ್ದಾರೆ. ಬೃಂದಾವನ ಎಲ್ಲ ರೆಡಿ ಮಾಡಿದ್ದಾರೆ, ವಸ್ಮನೆ ಮೂರ್ತಿ ಮಾಡ್ತಾ ಇದ್ದಾರೆ. ಅವ್ರು ಬರಬೇಕಾಗಿತ್ತು, ಆ್ಯಕ್ಚುಲಿ ಅವ್ರು ಬರ್ತೀನಿ ಅಂದರು. ಅಲ್ಲೇ ಅವ್ರು ಬರಬೇಕಾಗಿತ್ತು, ಅವ್ರು ಕಾಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಬರ್ತೀನಿ ಅಂದರು, ಬರ್ತಾ ಇದ್ದಾರೆ. ಸೊ ಅವರು ವಸ್ಮನೆ ಮೂರ್ತಿ ಫುಲ್ ಕಂಪ್ಲೀಟಾಗಿ ಕ್ರಿಯೇಟ್, ಆಗಲೇ 15 ಡೇಸಿಂದ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಬೃಂದಾವನ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಅದೇ ಆಮೇಲೆ ವಸ್ಮನೆ ಮೂರ್ತಿ ನಿಮ್ಗೆ ಗೊತ್ತಿರೋ ಪ್ರಕಾರ ಅವರು ಪ್ರತಿಯೊಂದನ್ನು ಆರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಏನಿದೆ ಅದನ್ನೇ ರಿಪ್ಲಿಕಾ ಅಂದರೆ ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗ್ತೀರಾ ನೋಡ್ಕೊತಾ ಇದ್ದೀವಿ ಅದನ್ನು. ಅದನ್ನು ಮಾಡ್ತಾ ಇದ್ದಾರೆ. ಸೊ ವಸ್ಮನೆ ಮೂರ್ತಿ ಸರ್ ಅದನ್ನು ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ. Purely devotional program, and sanctity is given. Sanctity is given by doing a proper abhisheka to the murti. ಕಾನ್ಸೆಪ್ಟ್ ಯಾವ ಮಂತ್ರಾಲಯದ ಕಾನ್ಸೆಪ್ಟ್ ಯಾವ ಥರ ಇದೆ ಅಂತ ಹೇಳಿದರೆ, ರಾಯರಿಗೆ ಸನ್ಯಾಸಿ ಅವರಿಗೆ ಹೆಚ್ಚು ಅಲಂಕಾರ ಎಲ್ಲ ಮಾಡೋದಿಲ್ಲ. ಈಗ ಸನ್ಯಾಸಿ ಅದರಿಂದ ಈಸ್ ಅರ್ಲಿಯರ್ ಅವತಾರ ವಾಸ್ ವ್ಯಾಸರಾಜರು, ಅದು ಹಿಂದಿನ ಅವತಾರ ಪ್ರಹ್ಲಾದ ರಾಜರು ಅಂತೇಳಿ. ದ ಬಾಯ್ ಹೂ ಗೇವ್ ನರಸಿಂಹ ಅವತಾರ ಟು ದಿ ವರ್ಲ್ಡ್. ಆ ಪ್ರಹ್ಲಾದ ರಾಜ ವಿಗ್ರಹ ಇರುತ್ತೆ, ಅದಕ್ಕೆ ಸ್ಯಾಂಕ್ಟಿಫೈಡ್ ಮಾಡಿಸಿ ಅಭಿಷೇಕ ಅಲಂಕಾರ ಅದಕ್ಕೆ ಮಾಡಿಸಿ, ರಾಯರ ಪಾದುಕೆ ಇರುತ್ತೆ, ಪಾದುಕೆಗೆ ಅಭಿಷೇಕ ಮಾಡಿಸಿ, ರಾಯರ ಮುಂದೆ ಅಲಂಕಾರ ಮಾಡಿಸಿ, ಸುಬುಧೇಂದ್ರ ತೀರ್ಥರೇ ಅಭಿಷೇಕ ಮಾಡಿ ಅವ್ರ ಕೈಯಲ್ಲೇ ಪೂಜೆ ಪುನಸ್ಕಾರ ಮಾಡ್ಯಾರ. We get it completely sanctified, and to add to this show is that we are getting the Parimala Prasada from Mantralaya. Mantrakshata will also come from Mantralaya. So we will have it is a completely devotional program. No pani puri, no stalls, no. We are not going to any no commercial aspect here. No. There will be no alternative canteen other than Prasada. It won't be like a music academy where you will have attraction towards the canteen. ಆ ಥರ ಏನಿಲ್ಲ. Whatever is offered as a prasada. ಅಲ್ಲಿ ಏನು ಸರ್ವ್ ಮಾಡ್ತಾರೆಯೋ that will be offered as a ನೈವೇದ್ಯ to ರಾಯರು and then given distributed to the public. Completely free. ತುಂಬ ಎಕ್ಸ್ಪೆನ್ಸಿವ್ ಸರ್. ಬೇಸಿಕಲಿ ಇದು ಸರ್ ಹೇಳಿದ ಥರ
ನಾವು ಕಮರ್ಷಿಯಲ್ ಚಾನಲ್ ಆ್ಯಕ್ಚುಲಿ, ನಾವು ಎಂಟರ್ಟೈನ್ಮೆಂಟ್ ಚಾನಲ್, ನಾವು ಡಿವೋಷನಲ್ ಅಲ್ಲ, ಎಂಟರ್ಟೈನ್ಮೆಂಟ್ ಚಾನಲ್ ಇಸ್ ಕಮರ್ಷಿಯಲ್ ವೆಂಚರ್. ಬಟ್ ನಮಗಿದು ಅಪ್ರಾಕ್ಸಿಮೇಟ್ಲಿ ಆಸ್ ಆಫ್ ನಾವು ಒಂದು 60 to 70 lakh rupees ಖರ್ಚಾಗ್ತಾ ಇದೆ ಸರ್. ಯಾಕಂದರೆ ಕಂಪ್ಲೀಟ್ ಸ್ಟ್ರಕ್ಚರು ಅದೆಲ್ಲ ಮಾಡೋಕ್ಕೆ 60-70 ಲಕ್ಷ ಖರ್ಚಾಗ್ತಾ ಇದೆ. ನಾವು ಇದರಲ್ಲಿ ಸರ್ ಹೇಳಿ ಥರ ನಾವು ನಾರ್ಮಲಿ ನಾವು ಮುಂಚೆನೂ ಬೇರೆ ಥರ ಶೋಸ್ ಎಲ್ಲ ಮಾಡಿದ್ದೀವಿ, ಈ ಥರ ಸ್ಟಾಲ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿದ್ದೀವಿ, ಅದೆಲ್ಲ ಮ್ಯೂಸಿಕಲ್ ಶೋಸ್ ಅದು ಇದು ಮಾಡಿದ್ದೀವಿ. ಇಲ್ಲಿ ನಾವು ತುಂಬ ಕಾನ್ಷಿಯಸ್ ಡೇ ಒನ್ನಿಂದ, ಈಗ ಮುರಳಿ ಸರ್ ಇರ್ಬೋದು, ಹವಲ್ದಾರ್ ಸರ್ ಇರ್ಬೋದು, ಎಲ್ಲ ಜೊತೆಲಿ ಕುತ್ಕೊಂಡಾಗೂ ತುಂಬ ಕ್ಲಿಯರ್ ಆಗಿ ವಿ ಆರ್ ಅವಾಯ್ಡಿಂಗ್ ಒಂದು ಸ್ಟಾಲ್ ಇರಲ್ಲ ಸರ್ ಅಲ್ಲಿ. ಒಂದು ಸ್ಟಾಲ್ ಇರಲ್ಲ. ಊಟದ ಸ್ಟಾಲ್ ಯಾವುದು ಸರ್ ಹೇಳಿರ್ತಾರೆ, ಅಲ್ಲಿ ಬಂದರೆ ಪ್ರಸಾದ ತೊಗೊಬೇಕು ಹೋಗ್ಬೇಕು, ಅದು ಮೈನ್ ಇಂಪಾರ್ಟೆಂಟು. ಸೆಕೆಂಡ್ ಈಸ್ ರಾಜೇಶ್ ಕೃಷ್ಣ ಸರ್ ಬರ್ತಾ ಇದ್ದಾರೆ, ಆಮೇಲೆ ಅರ್ಚನಾ ಉಡುಪ ಮೇಡಮು ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರು ಯಾರೇ ಬಂದ್ರೂ ನಾವು ಯಾವುದೇ ಕಮರ್ಷಿಯಲ್ ಹಾಡು ಒಂದು ಹಾಡಲ್ಲ, ಹಾಡಿದ್ರು ರಾಯರ ಬಗ್ಗೆನೇ ಅವ್ರ ಭಕ್ತಿ ಸಾಂಗ್ಸೇ ಹಾಡಿಸ್ತೀವಿ, ಮೂವಿ ಸಾಂಗ್ಸೇ ಹಾಡಿಸ್ತೀವಿ. ಈಗ ಹಾಲಲ್ಲಾದಾರು ಆಗೋತ್ರ ಅಷ್ಟೊಂದು ಮೂವಿ ಸಾಂಗ್ಸ್ ಇದೆ, ಆ ಮೂವಿ ಸಾಂಗೇ ಹಾಡ್ತಾರೆ, ಬಟ್ ಇಟ್ ವಿಲ್ ಬಿ ಒನ್ಲಿ ರಾಯರ ಬಗ್ಗೆನೇ ಹಾಡ್ತೀವಿ. ಸೊ ಇಟ್ ಕಂಪ್ಲೀಟ್ ಕಾನ್ಸೆಪ್ಟ್ ಈಸ್ ಅಬೌಟ್ ಡಿವೋಷನಲ್ ಅಷ್ಟೇ. ರಾಯರಿದ್ದಾರೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀವಿ ಸರ್ ಇದನ್ನ. ಹಾಂ, ಫ್ಲೋಟಿಂಗ್ ಇದೆ ಸರ್, ಬೆಳಗ್ಗೆಯಿಂದ ಫ್ಲೋಟಿಂಗ್ ಇರುತ್ತೆ. ಅದು ಬ್ಯಾರಿಕೇಡ್ಸ್ ಇದೆ ಸರ್, ದೊಡ್ಡ ಬ್ಯಾರಿಕೇಡ್ಸ್ ಮಾಡಿದ್ದೀವಿ, ಮಲ್ಟಿಪಲ್ ಬ್ಯಾರಿಕೇಡ್ಸ್ ಮಾಡಿದ್ದೀವಿ. ಒಂದು VIP ಸಪ್ರೇಟಾಗಿ ಮಾಡಿದ್ದೀವಿ, ಅದೇ VIP ಪಾಸಸ್ ಸಪ್ರೇಟಾಗಿ, ಅಂದರೆ ಅವ್ರು ಯಾರು ಡಿಗ್ನಿಟ್ರೀಸ್ ಬರ್ತಾರೆ ಅವ್ರಿಗೆ ಸಪ್ರೇಟಾಗಿ ಮಾಡಿದ್ದೀವಿ. ಆಮೇಲೆ ನಮ್ಮಿಂದ ಒಂದು 150 ಜನ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಅದು ಬೇಸಿಕಲಿ ವಾಲಂಟಿಯರ್ಸ್ ಅಂದರೆ ನಮ್ಮದು ನಮ್ಮ ಬೇರೆ ಪ್ರೋಗ್ರಾಮ್ ಥರ ಪ್ರೊಡಕ್ಷನ್ ವಾಲಂಟಿಯರ್ಸ್ ಅಲ್ಲ, ಇಟ್ಸ್ ಬೇಸಿಕಲಿ ಮಠದಿಂದ ಭಕ್ತರು ಅವರು ಅಂಥವ್ರೆ ತುಂಬ ಜನ ಇದ್ದಾರೆ. ನಮ್ಮ ಚಾನಲಲ್ಲಿ ಒಂದು 50-60 ಜನ ಇದ್ದೀವಿ. ಸೊ ನಾವೆಲ್ಲರೂ ಸೇರಿಕೊಂಡು ವಾಲಂಟಿಯರ್ ವರ್ಕೆಲ್ಲ ಡಿವೈಡ್ ಮಾಡಿಕೊಂಡು ವಿ ಆರ್ ಎನ್ಶೂರಿಂಗ್ ದಟ್ ದೇರ್ ಇಸ್ ನೋ ಇಶ್ಯೂ. ಆ್ಯಂಡ್ ಪೊಲೀಸ್ ತೊಗೊಳ್ತಾ ಇದ್ದೀವಿ, ಪೊಲೀಸ್ ಸಪೋರ್ಟ್ ತೊಗೊಳ್ತಾ ಇದ್ದೀವಿ. ಸೊ ಇದು ಫಸ್ಟ್ ಟೈಮ್ ಸರ್, ಯಾವತ್ತೂ ಈ ಥರ ಯಾರು ಮಾಡಿಲ್ಲ. ಹಾಂ, ಬೇರೆ ಅಲ್ಲ ಅದು ಯಾವ್ದು ಸರ್? ಹಾಂ, ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಕಂಟಿನ್ಯೂಸ್ ಆಗಿರುತ್ತೆ ಸರ್. 9 to 9 ಕಂಟಿನ್ಯೂಸ್ ಆಗಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ. ಇನ್ ಅಡಿಷನ್ ಆ್ಯಕ್ಚುಲಿ ವಿಲ್ ಹ್ಯಾವ್ he was overwhelmed when he put the concept to him, actually, because anything connected with Rayaru, it can never be denied. The concept of Rayaru Iddare, that itself is very catchy. Innondu, apart from the musical program, the bhajans and others, we'll also have a devoted lecture by Dr. Vyasnagare Brahmajanacharya and Kallapur Kaumanacharya, Arlumallige Parthasharati. So they will be delivering lectures on Rayara Mahatme, our Vaisishta, how he led the people and how he brought the people back to the spiritual path, despite and Rayaru being an idol of communal harmony. In the present fabric destruction stage, actually, the idea of Rayaru philosophy of encompassing all sections of society, all sections of religion is what we are trying to highlight. So there would be performances, for example, by Dr. Hussain Saab. He will also be delivering the thing. We are expecting some other people also to come, but then Vidyabhushan ನಮಗೆ ಆ ಟೈಮಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. CM to will definitely come to the function. He has a program in Davangere, but he will be reaching Bangalore. He will deliver Darbar. He will be delivering definitely. We have requested him to speak on the platform. There will also Vishnu Sahasranama Parayana irutte complete. ಪತ್ರಿಕಾ ಮಿತ್ರರಿಗೆ, ವೇದಿಕೆ ಮೇಲಿರುವ ಗಣ್ಯರಿಗೆ, ಸಮಸ್ತ ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ಇಲ್ಲ ಈಗ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯಗಳು ಇಲ್ಲ, ಎಲ್ಲರೂ ಅದನ್ನೇ ಅನುಸರಿಸ್ತಾ ಇದ್ದಾರೆ. ಅಲ್ಲಿಂದ ಶುರು ಮಾಡೋಣ. ಇದು ಸಿರಿ ಕನ್ನಡ ಚಾನಲ್ನ ಒಂದು ಅದ್ಭುತವಾದ ಕಲ್ಪನೆ. ಆ ಕಲ್ಪನೆಗೆ ಸಣ್ಣದಾಗಿ ಒಂದು ನೀರೇರೋದಕ್ಕೆ ನಾನು ಬಂದೆ. ಸೊ ಇದು ಒಂದು ಅಗಾಧವಾದ ಮಟ್ಟದಲ್ಲಿ ಮುರಳಿಯವರ ಸಹಾಯದಿಂದ ಇದು ಒಂದು ಅದ್ಭುತವಾದ ಒಂದು ಪರಿಕಲ್ಪನೆ ತಗೊಂಡಿದೆ. ಸೊ ಈ ಒಂದು ಚಿತ್ರಣನ ನಾನು ಮಂತ್ರಾಲಯಕ್ಕೆ ಹೋಗಿ ಗುರುಗಳಿಗೆ ಹೇಳಿದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡ್ರು. ಆಯಿತು, ಇದು ಒಂದು ಒಳ್ಳೆ ಶ್ರೀ ಗುರು ರಾಘವೇಂದ್ರ ಉತ್ಸವ ಅಂತ ಒಂದು ಮಾಡ್ತೀವಿ ಅಂತಂದಾಗ ನನಗೆ ಇತ್ತೀಚೆಗೆ ದಾಸರ ಸಿನಿಮಾಗಳು ಮಾಡೋ ಒಂದು ಇದರಲ್ಲಿ ಅವರು ತುಂಬ ಭಾಳ ಹತ್ತಿರ ಆಗಿದ್ರು. ಸೊ ಹೀಗಾಗಿ ಸಿರಿ ಚಾನಲ್ನವ್ರನ್ನ
ನಮ್ಮ ಸಂಜಯ್ ಅವ್ರನ್ನ, ಶಿವಕುಮಾರ್ನ ಅವ್ರನ್ನೆಲ್ಲ ಕರ್ಕೊಂಡು ಹೋದಾಗ ಅವರು ತುಂಬ ಹೃದಯದಿಂದ ಈ ಒಂದು ಕಾನ್ಸೆಪ್ಟ್ಗೆ ಒಪ್ಕೊಂಡ್ರು, ಆಯ್ತು ಮಾಡ್ರಿ ಅಂದರು. ಆದರೆ ಒಂದೇ ಸಲಕ್ಕೆ ಅವರು ತಮ್ಮ ಗ್ರೀನ್ ಸಿಗ್ನಲ್ ಎಸ್ ಅಂತ ಹೇಳಿಲ್ಲ. ಹಂತ ಹಂತವಾಗಿ ನಾವು ಮಾಡೋ ಕೆಲಸ ನಮ್ಮದೇನೇನು ನಾವು ಇದರಿಂದ ಏನು ಪ್ರಯೋಜನ ಅನ್ನೋದೊಂದು ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವು ಮಾಡೋ ಉದ್ದೇಶ ಏನಂತ ಕೇಳ್ತಾರೆ. ಒಂದು ಮುಖ್ಯವಾಗಿ ಒಂದು ಹೊಸ ವರ್ಷ ಅಂತ ಇರ್ಬೋದು. ಈಗ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ಸಮಸ್ತ ಕನ್ನಡಿಗರಿಗೆಲ್ಲ ಸಮಸ್ತ ದೇಶಕ್ಕೂ ಬೇಕು. ರಾಘವೇಂದ್ರ ಸ್ವಾಮಿಗಳ ಆರಣೆ ಎಲ್ಲಿ ನೋಡಿದ್ರು ಯುದ್ಧ, ಕ್ಷೋಭೆ, ಸುನಾಮಿ ಇಂಥ ಒಂದು 108 ಎಲ್ಲಿ ಬೇಕಲ್ಲಿ ಏನೇ ಅನಾಹುತಗಳು ನಡೀತಾ ಇರೋ ಒಂದು ಸಮಯದಲ್ಲಿ ಗುರುಗಳ ಅನುಗ್ರಹ ಒಂದು ಸಮಸ್ತ ನಮಗೆಲ್ಲ ಇದ್ರೆ ಒಂದು ಒಳ್ಳೆ ಮುಂದಿನ ದಿನಮಾನಗಳು ಸುಗಮವಾಗಿ ನಡ್ಕೊಂಡು ಹೋಗುವ ಒಂದು ಉದ್ದೇಶ ನಮ್ಮೆಲ್ಲರಲ್ಲಿ ಇತ್ತು. ಅದನ್ನು ನಾವು ಅವ್ರ ಹತ್ರ ಅರಿಕೆ ಮಾಡ್ಕೊಂಡ್ವಿ. ಎಲ್ರಿಗೂ ಹೊಸ ವರ್ಷದಲ್ಲಿ ಒಳ್ಳೇದಾಗಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ನಿಮ್ಮ ಆಶೀರ್ವಾದ ಬೇಕು, ನಮಗೊಂದೇ ಅಲ್ಲ ಸಮಸ್ತ ಕನ್ನಡಿಗರಿಗೆ ಬೇಕು. ಅದಕ್ಕೆ ಇಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂದಾಗ ಅವ್ರು ತುಂಬ ಹೃದಯದಿಂದ ಒಪ್ಕೊಂಡ್ರು. ಸೊ ಈ ಒಂದು ಪ್ರಾಸೆಸ್ನಲ್ಲಿ ಹವಲ್ದಾರ್ ಕೆಲಸ ಏನಂದರೆ ಒಂಥರ ನಾರ್ದನ್ ಥರ ಜಗಳ ಇಲ್ಲಾರ್ದಂಗೆ ಅಲ್ಲೋಗೋದು ಇಲ್ಲೋಗೋದು ಇಲ್ಲಿ ಬರೋದು ಅಲ್ಲಿ ಬರೋದು ಈ ಕೆಲಸ ಎಲ್ಲ ಮಾಡ್ತಾ ಇದನ್ನು ಈ ಒಂದು ತಮ್ಮ ಪ್ರೆಸ್ ಮೀಟ್ ಮಾಡೋವರೆಗೂ ಹಂತಕ್ಕೆ ಬಂದಿದ್ದೀವಿ. ಇದನ್ನು ಅದ್ಭುತವಾಗಿ ತಮ್ಮ ಅಕ್ಷರಗಳಲ್ಲಿ ಎಲ್ರಿಗೂ ತಲುಪಿಸೋ ಮೂಲಕ ಇದು ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ಮುಟ್ಟೋ ಥರ ಮತ್ತು ಇನ್ನು ಹೆಚ್ಚೆಚ್ಚು ಜನಗಳು ಬಂದು ನಮಗೆ ಆ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದರ ನನ್ನ ಪಾತ್ರಗಳನ್ನ ಮುರಳಿಯವರ ಮೂಲಕ ನಾನು ಹೇಳಿರೋದ್ರಿಂದ ಅದು ನಮಗೆ ಭಾಳ ಸುಗಮವಾಗಿ ಆಗೋದು. ಯಾಕಂದರೆ ಮುರಳಿಯವರಂತರ ಆಂಜನೇಯ ಇದ್ದಂಗೆ, ಪ್ರಾಣದೇವರು ಇದ್ದಂಗೆ ಸುಗಮವಾಗಿ ಹಿಂಗೆ ಪರ್ವತ ಎತ್ಕೊಂಬಂದು ಎಲ್ಲ ನಮ್ಮೆಲ್ಲ ಕೆಲಸಗಳನ್ನ ಪಾಪ ಅವ್ರು ಮಾಡಿದ್ದಾರೆ. ಆ ಕ್ರೆಡಿಟ್ ಏನಿದ್ರು ಮುರಳಿಯವ್ರಿಗೆ ಸಲ್ಲಬೇಕು. ಈ ಧೈರ್ಯಕ್ಕೆ ಸಂಜಯ್ ಮತ್ತು ಶಿವಕುಮಾರ್ ಸಿರಿ ಚಾನಲ್ಗೆ ಹೋಗಬೇಕು. ನಾನು ಸುಮ್ಮನೆ ಒಂಥರ ಕಾರಣೀಭೂತನೋ ಅಥವಾ ಕಾರಣಕರ್ತನೋ ಅಥವಾ ಹಿಂದೆ ಸುತ್ತಾಡ್ಕೊಂತ ಈ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ. ಈ ಚಾನಲು ಎಲ್ಲ ಚಾನಲ್ಗಿಂತ ಎತ್ತರವಾಗಿ ಬೆಳೀಲಿ. ಕಾರಣ ಏನಂದರೆ ಇದು ಕನ್ನಡಿಗರ ಚಾನಲ್. ಇದು ಸಿರಿ ಕನ್ನಡ ಅನ್ನೋದು ಬೇರೆ ಇತರ ಚಾನಲ್ಗಳಿಗಿಂತ ಇದು ಒಂದು ವಿಭಿನ್ನವಾದ ಚಾನಲ್. ಇದು ನಮ್ಮ ಕನ್ನಡಿಗರ ಅವರ ಶ್ರಮದಿಂದ ಅಂದರೆ ಒಂದು 4-5 ಜನರ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಅವರ ಶ್ರಮದಿಂದ ಕಷ್ಟಪಟ್ಟು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋ ಒಂದು ಚಾನಲ್ಗೆ ಗುರುಗಳ ಅನುಗ್ರಹ ಇರಬೇಕು. ನಂಬರ್ 1 ಚಾನಲ್ ಆಗಿ ಇದು ಬೆಳಿಬೇಕು. 10 ಜನಗಳಿಗೆ ಕೆಲಸ ಕೊಡಬೇಕು. 10 ಜನ ಕಲಾವಿದರು ಈ ಚಾನಲ್ನಲ್ಲಿ ಬೆಳಿಬೇಕು. ಅವರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಮಸ್ಕಾರ. ನಮ್ಮ ಕೈಯಿಂದ ಅಂದರೆ ಮುರಳಿಯವ್ರ ಕೈಯಿಂದ ನಮ್ಮಂಥವ್ರ ಕೈಯಿಂದ ಏನಾಗುತ್ತೆ ಈ ಥರ ಒಂದು ವಿಭಿನ್ನವಾದ ಕಾರ್ಯಕ್ರಮನ ಮಾಡಿ ಸಿರಿ ಕನ್ನಡ ಚಾನಲ್ ಮನೆ ಮಾತಾಡಿ ಅವರು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ, ಬರಲಿ. ಕಾಂಪಿಟೇಷನ್ ಅಲ್ಲ, ಇವರೇ ನಂಬರ್ 1 ಆಗಿರಲಿ ಅನ್ನೋ ಒಂದು ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ಅಭಿಲಾಷೆಯಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೇದಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸಹಕಾರ ಬೇಕು. ಆ ಸಹಕಾರ ನಿಮ್ಮಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಸೊ ಇದು ಬೇಸಿಕಲಿ ಸರ್ ನಮಗೆ ನೀವು ಅವಾಗಲಿಂದ ಕೇಳಿದ್ರೆ ಥಾಟ್ ಪ್ರೊಸೆಸ್ ಹೆಂಗೆ ಬಂತು ಅಂತ. ಇದು ಫಸ್ಟ್ ನಾನು ಶಿವಕುಮಾರ್ ಇದ್ದೀವಲ್ಲ, ನಾವು ಆ್ಯಕ್ಚುಲಿ ನಾವೆಲ್ಲೋ ಹಿಂಗೆ ಯಾವುದೋ ಒಂದು ಹಿಂಗೆ ದೇವ್ರ ಕಾರ್ಯಕ್ರಮ ಮಾಡಿದ್ರು ರಾಮ ಮಂದಿರದಲ್ಲಿ. ಅಲ್ಲಿ ಹೋಗಿದ್ವಿ. ಆಮೇಲೆ ಇನ್ನೊಂದೆಲ್ಲೋ ಇದೆ ಗಣೇಶ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ಅಲ್ಲೂ ಕರೆದಿದ್ರು, ಅಲ್ಲಿ ಹೋಗಿದ್ವಿ ನಾವು. ಸೊ ನಾವು ಬರಬೇಕಾದ್ರೆ ನಾವು ನಾರ್ಮಲಿ ಎಲ್ಲ ಕಡೆ ಮಂತ್ರಾಲಯಕ್ಕೆಲ್ಲ ಹೋಗ್ತೀವಿ. ನಾವು ಮಂತ್ರಾಲಯಕ್ಕೆಲ್ಲ ನಾರ್ಮಲಿ ಹೋಗ್ತಾ ಇದ್ದೇನೆ, ಚಿಕ್ಕ ಪುಟ್ಟಕ್ಕೆಲ್ಲ ಹೋಗ್ತಾ ಇರ್ತೀವಿ. ಸೊ ನಾವಿಬ್ರು ಕಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ನಾವು ಹಿಂಗೆ ಶಿವಕುಮಾರ್ ಹಿಂಗಿದು ಅಂದರೆ ಎಲ್ಲರೂ ಗಣೇಶ ಉತ್ಸವ ಮಾಡ್ತಾ ಇದ್ದೀವಿ, ಅಥವಾ ರಾಮಂಗೆ ಮಾಡ್ತೀವಿ, ಅಥವಾ ವೆಂಕಟೇಶ್ವರ ಮಾಡ್ತೀವಿ. ರಾಘವೇಂದ್ರ ಸ್ವಾಮಿಗೆ ಯಾರು ಅದು ಈ ಥರ ಉತ್ಸವ ಥರ ಮಾಡ್ತಾ ಇಲ್ಲ, ಹಿಂಗೆ ನಾವು ಮಾಡ್ಬೋದಾ ಅಂತ. ಅವಾಗ ನಮ್ದು ಯಾಕಂದರೆ ನಮಗೆಲ್ಲ ಗೊತ್ತಿರೋ ಥರ ವಿ ಆರ್ ನಾಟ್ ಎ ವೆರಿ ಬಿಗ್ ಅಥವಾ ದೊಡ್ಡ ಚಾನೆಲ್ ಆಗಲಿ ದೊಡ್ಡ ಕಂಪ್ನಿ ಅಲ್ಲ. ಓಕೆ, ಏನೋ ಸ್ಟಾರ್ಟ್ಅಪ್ ತುಂಬ ಕಷ್ಟ ಬಿದ್ದೇನೋ ಮಾಡ್ತಾ ಇದ್ದೀವಿ ನಾವು. ಓಕೆ, ನಮ್ಮ ಮಟ್ಟಿಗೆ ನಾವೇನೋ ಒಂದು ಚಿಕ್ಕ ರೂಮ್ ತೊಗೊಂಡು ನಾವು ಮಾಡೋಣ, ಆಯ್ತು ಈ ಥರ ಮಾಡೋಣ. ಗುರುಗಳು ಫಸ್ಟ್ ಮೀಟ್ ಆಗೋಣ. ಟು ಬಿ ವೆರಿ ಫ್ರಾಂಕ್, ಇದಕ್ಕೆ ಮುಂಚೆ ನಾವು ಗುರುಗಳು ಮೀಟೇ ಆಗಿರಲಿಲ್ಲ. ಯಾಕಂದರೆ ನಾವು ಮಂತ್ರಾಲಯ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಗುರುಗಳಿಗೆ ಹೋಗಿ ಮೀಟ್ ಆಗಿಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗ ಒಂದು ಮಾಡೋಣ ಒಂದು ಮಟ್ಟಲ್ಲಿ ಅಂದ್ಕೊಂಡಿದ್ವಿ. ಅದನ್ನ ಯೋಚನೆ ಮಾಡಿ 1.5 ತಿಂಗಳಾಯಿತು ಸರ್. 1.5 ಮಂತ್ ಬ್ಯಾಕ್ 2 ಮಂತ್ ಬ್ಯಾಕ್ ಈ ಥರ ಯೋಚನೆ ಮಾಡಿದ್ದು ನೆಕ್ಸ್ಟ್ ಡೇನೇ ಮಧುಸೂದನ್ ಸರ್ ಬಂದರು. ಬೇಸಿಕಲಿ ಅವ್ರ ಮೂವಿ ಅವರು ಟೆಲಿಕಾಸ್ಟ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಬಂದರು. ಅವಾಗ ಅವ್ರ ಹತ್ರ ಹಿಂಗೆ ಐಡಿಯಾ ಶೇರ್ ಮಾಡಿದ್ವಿ. ಅವರು ಸರ್ ಬನ್ನಿ ಗುರುಗಳು ಮೀಟ್ ಆಗೋಣ ಅಂದರು. ಗುರುಗಳು ಹಂಗೆ ಫೋನ್ ಮಾಡಿದ್ರು, ನಾಳೆ ಬೆಳಿಗ್ಗೆ ಬಂದ್ಬಿಡಿ ಅಂದರು ಅವರು. ನಾವು ಏನು ಐಡಿಯಾ ಇಲ್ಲ, ನಾಳೆ ಬೆಳಿಗ್ಗೆನೇ ಹಂಗೆ ಅವ್ರ ಹತ್ರ ಸೀದಾ ಅವ್ರ ಹತ್ರ ಹೋದ್ವಿ. ಒಂದು ಇದೇ ಹಿಂದೆ ಫೋಟೋ ಇದೆಯಲ್ಲ, ಅದನ್ನೇ ಇದನ್ನ ನಾವು ಪ್ರಿಂಟ್ ತೊಗೊಂಡು ಹೋದ್ವಿ. ಈ ಥರ ಮಾಡಬೇಕು ಗುರುಗಳೇ ಅಂತ ಹೇಳಿದ್ವಿ.
ಗುರುಗಳು ನೋಡಿದ್ರು ಬೆಳಿಗ್ಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರು, ಅರ್ಧ ಗಂಟೆ ಗುರುಗಳು ಕುತ್ಕೊಂಡು ಡಿಸ್ಕಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಬಟ್ ಅವ್ರು ಒಂದು ವರ್ಡ್ ತುಂಬ ಇಂಪಾರ್ಟೆಂಟ್ ಏನು ಹೇಳಿದ್ರು ಅಂದರೆ, ಇದನ್ನು ಮಾಡಬೇಕಾದ್ರೆ ಡೋಂಟ್ ರಿಸ್ಟ್ರಿಕ್ಟ್, ಯಾವುದೇ ಒಂದು ಕ್ಯಾಸ್ಟು ರಿಲಿಜನ್ಗೆ ರಿಸ್ಟ್ರಿಕ್ಟ್ ಮಾಡಬೇಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಥರ, ನಾಟ್ ಓನ್ಲಿ ಜನ ಬರೋದಲ್ಲ, ಇನ್ವಾಲ್ವ್ ಆಗೋದು, ಪ್ರತಿಯೊಬ್ಬರು ಇನ್ವಾಲ್ವ್ ಆಗೋ ಥರ ಮಾಡಿ. ಆಮೇಲೆ ರಾಯರಿದ್ದಾರೆ ಶೋ ಅನ್ನೋದು ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಐಡಿಯಾ ಬಂದಿತ್ತು. ಇವತ್ತಿನ ಜನಕ್ಕೆ ಏನು ಚೇಂಜ್ ಆಗ್ತಾ ಇದೆ ಅದನ್ನು ತೋರಿಸಿ ನೀವು ಅಂತ ಹೇಳಿದ್ರು, ಹಳೆ ಕಥೆಗಿಂತ ಇದನ್ನು ತೋರಿಸಿ ಅಂದರು. ಅದನ್ನು ಅಲ್ಲೇ ಹೇಳಿ ಅದನ್ನು ಮಾಡ್ತೀವಿ ಗುರುಗಳೇ ಅಂದರು. ಅದರಲ್ಲೂ ಅವ್ರು ಹೇಳಿದ್ರು ಅದನ್ನು ಎಲ್ಲ ಕ್ಯಾಸ್ಟ್ ಎಲ್ಲ ರಿಲಿಜನ್ಗೆ ಇನ್ವಾಲ್ವ್ ಆಗೋ ಥರ ತೋರಿಸಿ. ಯಾಕಂದರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಯಾವುದೇ ಕ್ಯಾಸ್ಟು ರಿಲಿಜನ್ ಇಲ್ದಿರೋವಂಥದ್ದು ಅಂದರೆ ರಾಘವೇಂದ್ರ ಸ್ವಾಮಿ ಮಠ. ಹಾಗಾಗಿ ಅದು ಯಾವುದೇ ಇಲ್ದಿರೋದನ್ನು ತೋರಿಸಿ ಅಂತ ಹೇಳಿ ಅವತ್ತಿಂದ ಶುರುವಾಗಿದ್ದು. ಅಲ್ಲಿಂದ ಮಧುಸೂದನ್ ಸರ್ ಜೊತೆ ನಾವು ಮುರಳಿ ಸರ್ ಆಫೀಸ್ಗೆ ಹೋದ್ವಿ. ಸೊ ಮುರಳಿ ಸರ್ ಆಫೀಸ್ಗೆ ಹೇಳಿದ ತಕ್ಷಣ ಅವರು ಓಕೆ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಅಲ್ಲಿಂದ ಹಾಗೆ ತುಂಬ ಹಲವಾರು ಜನ ಸೇರಿಕೊಂಡು ಅದು ನಾವು ನಮ್ಮ ತಲೆಯಲ್ಲಿ ಒಂದು ಸಿಕ್ಕ ಐಡಿಯಾ ಬಂದಿದ್ದು 1.5 ತಿಂಗಳಲ್ಲಿ ಇಟ್ ಹಸ್ ಬಿಕಮ್ ಸೋ ಬಿಗ್. ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನಾನು ಹೇಳಿದ ಥರ ನಮ್ದು ಒಂದು ಐಡಿಯಾ ಬಂದಿದೆ ಅಷ್ಟೇ. ಅಲ್ಲಿಂದ ಎಲ್ಲ ಟೇಕ್ ಓವರ್ ಮಾಡಿದ್ರು. ರಾಯರು ಪ್ಲಸ್ ಎಲ್ಲ ಮುರಳಿ ಸರ್ ಇರ್ಬೋದು, ಮಧುಸೂದನ್ ಸರ್ ಇರ್ಬೋದು, ಅಲ್ಲಿಂದ ಟೇಕ್ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇವಾಗ. ಆ್ಯಂಡ್ ಅದಕ್ಕೆ ನನಗೇನಂದರೆ ನೀವೆಲ್ಲರೂ ಕೋಆಪ್ರೇಷನ್ ಬೇಕು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಬೇಕೇನೆಂದರೆ, ನಮ್ಮದು ನಿಮಗೆಲ್ಲ ಗೊತ್ತಿರೋ ಥರ ನಮ್ಮದು ಒಂದು ಕಂಪ್ನಿ ಇದೆ. ನಮ್ಮ 4 ಜನ ಡೈರೆಕ್ಟರ್ಸ್ ಇದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ. ಕೋತಾರಿ ಸರ್ ಇರ್ಬೋದು, ಗಂಗಾಧರ್ ಸರ್, ರವಿ ಗಳ್ಳಿ ಸರ್, ದೀಪಕ್ ಸರ್ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಾವು ಈ ಐಡಿಯಾ ಹೇಳಿದ್ವಿ, ಈ ಥರ ಮಾಡ್ತಾ ಇದ್ದೀವಿ ಸರ್, ಹಿಂಗೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣವೇ ನಾರ್ಮಲಿ ನಾವು ಈ ಥರ ಈವೆಂಟು ಅಥವಾ ಪ್ರೋಗ್ರಾಮ್ ಮಾಡಿದ ತಕ್ಷಣ ಸಂಜೆ ಎಷ್ಟು ರೆವಿನ್ಯೂ ಬರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಲಾಭ ಬರುತ್ತಾ ಇಲ್ವಾ, ಎಷ್ಟು ರೇಟಿಂಗ್ ಬರುತ್ತೆ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ನಾನು ಟೆಲಿಕಾಸ್ಟೇ ಮಾಡೋಕ್ಕಾಗಲ್ಲ. ಇದರಲ್ಲಿ 9-12 ಅವರ್ ಮಾಡಿದ್ರೆ 2-3 ಅವರ್ ಟೆಲಿಕಾಸ್ಟ್ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ ಅವರು ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡೋಣ, ಜನ ಬಂದವ್ರಿಗೆಲ್ಲ ಏನೋ ಒಂದು ದೊಡ್ಡದಾಗಿ ಮಾಡೋಣ ಅಂತ ಹೇಳಿದ್ರು. ಇಲ್ಲಿವರೆಗೂ ಯಾರು ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ರೆವಿನ್ಯೂ ಆಗುತ್ತೆ ಅಂತ ಯಾರೂ ಕೇಳಿಲ್ಲ ಇಲ್ಲಿವರೆಗೂ. ಸೊ ಥ್ಯಾಂಕ್ಸ್ ಟು ದೆಮ್ ಆಲ್ಸೋ. ಅವರು ಮೀನ್ಸ್ ಪ್ರತಿಯೊಬ್ಬರಿಗೂ ನಾವೆಲ್ಲರಿಗೂ ಏನಂದರೆ ಇಟ್ಸ್ ಆಪರ್ಚುನಿಟಿ. ನಮಗೆ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮಗೊಂದು ಆಪರ್ಚುನಿಟಿ ಸಿಕ್ಕಿದೆ ಇದು ಮಾಡೋಕ್ಕೆ. ಸೊ ರಾಯರ ಕೃಪೆಯಿಂದ ನಮ್ಗೆ ಆಪರ್ಚುನಿಟಿ ಸಿಕ್ಕಿದೆ, ನಾವು ಮಾಡ್ತಾ ಇದ್ದೀವಿ, ಆ ಥರ ಮಾಡ್ತಾ ಇದ್ದೀವಿ ಅಷ್ಟೇ. ನಮಗೇನಂದರೆ ರಾಯರಿದ್ದಾರಲ್ವ ನೋಡ್ಕೊತಾರಲ್ಲ, ಸೊ ನಮಗೇನು ತಲೆ ಕೆಡಿಸ್ಕೊಳ್ತಿಲ್ಲ, ಅಥವಾ ಒಂದೇ ಒಂದು ನಂಬಿಕೆ ಮೇಲೆ ಮಾಡ್ತಾ ಇದ್ದೀವಿ. ನನ್ನ ರಿಕ್ವೆಸ್ಟ್ ಏನಂದರೆ, ನಮ್ಮ ಕೈಲಾದಷ್ಟು ನಾವು ಪ್ರಮೋಷನ್ ಮಾಡಿದ್ದೀವಿ. ನಾವು 1 ಲಕ್ಷ ಪ್ಲಸ್ ಈ ಥರ ಕೂಪನ್ಸ್ನ ಎಲ್ಲ ಪ್ರತಿಯೊಂದು ದೇವಸ್ಥಾನ ಮಟ್ಟದಲ್ಲೂ ತಲುಪಿಸಿದ್ದೀವಿ. ಒಂದು ವ್ಯಾನ್ ಆ್ಯಕ್ಟಿವಿಟಿ ಮಾಡಿದ್ದೀವಿ. ಸುವರ್ಣ ನ್ಯೂಸ್ ಅವ್ರು ನಮ್ಮ ಹತ್ರ ಟೈಅಪ್ ಆಗಿದ್ದಾರೆ. ಆಮೇಲೆ FM 92.7 FM ಟೈಅಪ್ ಹಾಕಿದ್ದಾರೆ. ಅದು ವಾಲಂಟ್ರಿಯಾಗಿ ಅವ್ರ ಹತ್ರ ಯಾವಾಗಲೂ ಹೆಂಗೆ ಫೋನಲ್ಲಿ ಡಿಸ್ಕಸ್ ಮಾಡೋದ್ರೆ ನಾವು ಟೈಅಪ್ ಆಗ್ತೀವಿ ಅಂದರು, ಆ ಥರ ಮಾಡಿದ್ದಾರೆ. ಡಿಜಿಟಲಿ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಲಿ ನನ್ನ ಕೋಆಪ್ರೇಷನ್ ಎಲ್ಲ ಪ್ರೋಗ್ರಾಮ್ ಇರೋ ಜಾಸ್ತಿ. ಇದಕ್ಕೆ ಏನಕ್ಕೆ ಜಾಸ್ತಿ ಬೇಕು ಅಂದರೆ, ಇದಕ್ಕೆ ಜಾಸ್ತಿ ಆದಷ್ಟು ಭಕ್ತರು ಬರಬೇಕು. ಆಮೇಲೆ ತುಂಬ ಹಲವಾರು ಕಡೆ ಏನು ಮಾಡ್ತಾರೆ, ಇಲ್ಲಿ ಬಂದರೆ ನೀವು 100 ರೂಪಾಯಿ ಕಟ್ಟಿದ್ರೆ ಇದು ಪೂಜೆ ಮಾಡಿ, ಇದರಲ್ಲಿ ಏನೂ ಇಲ್ಲ. ಜಸ್ಟ್ ಡೈರೆಕ್ಟ್ಲಿ ಬರಬೇಕು, ದರ್ಶನ ಮಾಡಬೇಕು. ಅಲ್ಲಿಂದ ನಾವು ಪ್ರಸಾದ ಗುರುಗಳು ಕಳಿಸ್ಕೊಟ್ಟಿರ್ತಾರೆ, ಪ್ರಸಾದ ತೊಗೊಬೇಕು, ಗುರುಗಳು ಹಿಸ್ಟ್ರಿ ತಿಳ್ಕೊಬೇಕು. ಅಲ್ಲಿ ಪ್ರಸಾದನೂ ಇರುತ್ತೆ. ಆ ಪ್ರಸಾದನೂ ದಿನ ಫುಲ್ ಪ್ರಸಾದ ಅರೇಂಜ್ ಮಾಡಿರ್ತೀವಿ. ಅದನ್ನು ತೊಗೊಬೇಕು, ಹೋಗಬೇಕು. ಇಲ್ಲಿ ಯಾವುದೇ ಎಂಟರ್ಟೈನ್ಮೆಂಟ್ ಅಂದರೆ ಮಕ್ಕಳಿಗೆ ಇದಿರೋದು ಅದರಲ್ಲಿ, ಅಥವಾ ಸ್ಟಾಲ್ಸು, ಸ್ಯಾರಿ ಶಾಪಿಂಗು, ಅದು ಯಾವುದೂ ಇರಲ್ಲ. ಇದ್ರೂ ಮೋಸ್ಟ್ ಪ್ರಾಬಲಿ ಮೇ ಬಿ 1 or 2 ಮೇ ಬಿ GRT ಅಂತ ಯಾರೋ ದೊಡ್ಡವರು ಬಂದರೆ ಅವ್ರಿಗೆ ಸಪ್ರೇಟಾಗಿ ಜ್ಯುವೆಲರಿ ಏನಾದರೂ ಮಾಡ್ತೀನಿ ಅಂದರೆ ಮಾತ್ರ ಅವ್ರಿಗೆ ಒಬ್ಬರಿಗೊಬ್ಬರು ಕೊಡಬೇಕು ಅಂತಿದ್ದೀವಿ. ಇನ್ನೂ ಅಷ್ಟು ಡಿಸೈಡ್ ಮಾಡಿಲ್ಲ ಅದನ್ನು ಅಷ್ಟೇ. ಅದು ಬಿಟ್ಟರೆ ನಥಿಂಗ್ ಕಮರ್ಷಿಯಲ್, ಯಾವುದೋ ಪಾನಿಪುರಿ ಅಲ್ಲಿ ಗಲೀಜು ಮಾಡೋದು ಅಲ್ಲಲ್ಲ. ನನಗೆ ಗೊತ್ತಾಯ್ತು ನಾನು ಆ್ಯಕ್ಚುಲಿ ನನಗೆ ಸರ್ ಇದನ್ನು ನಾನು ತುಂಬ ಜನ ಬಂದು ಹೇಳಿದ್ರು, ಪ್ರೊಡಕ್ಷನ್ಗೆಲ್ಲ ನಾವು ಡಿಸ್ಕಸ್ ಮಾಡಿದ್ವಲ್ಲ ಸರ್, ನನಗೇನಿಲ್ಲ, ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ನಾನು ಸಬ್ಸಿಡೈಸ್ ಮಾಡ್ತೀನಿ, ನನಗೆ ಈ ಕಡೆ ಜಾಗ ಕೊಟ್ಬಿಡಿ ಸಾಕು, ನಾನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ವಿ ಆರ್ ವೆರಿ ಕ್ಲಿಯರ್, ಅಂದರೆ ಇದು ಡಿವೋರ್ಸ್ನಲ್ಲೇ ಬಿಟ್ಬಿಡೋಣ ಅಂತ. ಇಲ್ಲಾಂದರೆ ಈ ಕಾನ್ಸೆಪ್ಟ್ ಅಂದರೆ ಇದು ಡೈಲ್ಯೂಟ್ ಆಗಿಬಿಡುತ್ತೆ ಅಂತ ಯಾವತ್ತು ಅದು ಮಾಡೋಕ್ಕೆ ಹೋಗಿಲ್ಲ, ನಾವು ಇಲ್ಲಿವರೆಗೂ ಮಾಡಿಲ್ಲ. ಅಲ್ಲ, ಇಲ್ಲಿ ಬಂದ್ರೆ ಡಿವೋಷನಲ್ಲೂ ದೇವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಅವ್ರ ಹಿಸ್ಟ್ರಿ ತಿಳ್ಕೊಂಡು ಪ್ರಸಾದ ತಿಳ್ಕೊಂಡು ಅದೊಂದಿನ ಲೆಟಸ್ ಡಿ ಡಿವೋಷನಲ್ ಆಗಿರಲಿ ಅನ್ನೋದೇ ಇಂಟೆನ್ಷನ್. ಕಂಪ್ಲೀಟ್ಲಿ ಇದನ್ನು ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಇದೆ, ಬಟ್ ಏನಂದ್ರೆ ಏನು ಸಮಿತಿ ವತಿಯಿಂದಾನೇ ಬೇರೆ ಫುಡ್ಡು ಆ ಥರ ನೋ ಫಾರ್ ಸೆಟ್ ಫುಡ್ ಅಷ್ಟೇ. ಅದು ವ್ಯವಸ್ಥೆ ಇಲ್ಲ, ಕಂಪ್ಲೀಟ್ ಊಟ ಅಂತ ಕೊಡ್ತಾ ಇಲ್ಲ, ಬಟ್ ಹೊಟ್ಟೆ ತುಂಬ ಅಷ್ಟು ಪ್ರಸಾದ ಕೊಡ್ತಾರೆ. ಅದು ಕೊಡ್ತಾ ಇದೆ, ಎಲೆ ಹಾಕಿ ಬಡಿಸ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ವಿ ಆರ್ ನಾಟ್ ಶ್ಯೂರ್. ಇಲ್ಲ, ದಟ್ ಇಸ್ ಬೀಂಗ್ ಆಫರ್ಡ್ ಸರ್. ದೇ ಕ್ಯಾನ್ ಹ್ಯಾವ್ ಇಂಥ ಫುಲ್ ಸ್ಕ್ವೇರ್ ಮೀಲ್ ದೇ ಕ್ಯಾನ್ ಹ್ಯಾವ್ ಪ್ರಸಾದ ತೃಪ್ತಿಯಾಗಿ ತಗೊಂಡು ಹೋಗ್ಬೋದು. ಅಲ್ಲ, ಈಗ ಪ್ರೋಗ್ರಾಮ್ ಬರುತ್ತೆ, ಅದು ಸಪ್ರೇಟ್ ಸರ್. ಅದು ನಾರ್ಮಲ್ ಫಿಕ್ಷನ್ ಥರ ಮಾಡ್ತೀವಿ ಅದನ್ನು. ಅದು ಪ್ರತಿಯೊಬ್ಬರಿಗೆ ನಾವೇನು ಪ್ಲ್ಯಾನ್ ಏನಂದರೆ, ಈಗ ಜನರಿಗೆ ನಿಮ್ಮ ಥರ ಜನರಿಗೆ ನೀವು ಯಾರೇ ಒಬ್ರು ಇರ್ಬೋದು, ನಿಮ್ಮ ಲೈಫಲ್ಲಿ ಏನೋ ಒಂದು ಈ ಥರ ಚೇಂಜ್ ಆಗಿದೆ ಅಂತ ನಮಗೊಂದು ಹೇಳಿದ್ರೆ ಅದನ್ನು ರೀಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡೋಣ ಅಂತ ಅಷ್ಟೇ.
ಇವತ್ತಿಂದ ಸಪ್ರೇಟ್ ಆಗಿ ಅದನ್ನು ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಅದಾಗಲೇ ತುಂಬ ಜನ ಎಲ್ಲ ಕಳಿಸಿದ್ದಾರೆ. ಅದು ನಮ್ದೊಂದು ಟೀಮ್ ಇದೆ, ಅದನ್ನು ರವಿಶಂಕರ್ ಮಿರ್ಲೆ ಅಂತ ತುಂಬ ಹಲವಾರು ಜನ ಇದ್ದಾರೆ. ಅದನ್ನು ಫಿಲ್ಟರ್ ಮಾಡಿ ಅದನ್ನು ಸ್ಟೋರೀಸ್ ಮಾಡಿಬಿಟ್ಟು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಸರು ಪ್ರಭಾಕರ್ ಅಂತೇಳಿ. ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಕೇಳಿದ್ರು ನಮ್ಮ ಇವರು. ಒಂದು ಗುರುಗಳ ಅನುಗ್ರಹಣಕ್ಕೆ ಆಲ್ರೆಡಿ ಇದ್ರದ್ದು ಒಂದು ಬೈಟು ಸ್ವಾಮಿಗಳು ಇವರು ಹೋಗಿ ಮಾತಾಡಿದ ತಕ್ಷಣವೇ ಅದನ್ನು ಕೊಟ್ಟಿದ್ದಾರೆ. ಆ ಬೈಟ್ ಇದೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀವಿ, ನೀವು ಪ್ರಸಾರ ಮಾಡ್ಬೋದು ಅದನ್ನು ಎಲ್ಲ ಕಡೆ, ಸೊ ದಟ್ ಅದು ಅವೇರ್ನೆಸ್ ಆಗುತ್ತೆ. ಸ್ಯಾಂಟಿಟಿ ಅನ್ನೋಕ್ಕೆ ನಮ್ಮ ಮುರಳಿ ಸರ್ ಹೇಳಿದಾಗೆ ಈ ಮಠದಿಂದಾನೇ ಪ್ರಹ್ಲಾದ ರಾಜರನ್ನ ನಾವು ತೊಗೊಂಡ್ಬರ್ತಾ ಇರೋದ್ರಿಂದ ಅದು ನಿತ್ಯ ಅಲ್ಲಿ ಪೂಜೆ ಆಗ್ತಾ ಇದೆ. ಆ ಪ್ರಹ್ಲಾದ ರಾಜರೇ ಇಲ್ಲಿ ಬರ್ತಾ ಇದ್ದಾರೆ, ಈ ಸನ್ನಿಧಾನದಲ್ಲಿದ್ದು ಪಾದಕ್ಕೆ ಕೂಡ ಸಮೇತ ಬರ್ತಾ ಇದೆ, ಅಭಿಷೇಕ ಎಲ್ಲ ಅದಕ್ಕೆ ಆಗ್ತಾ ಇರೋದ್ರಿಂದ ಸ್ಯಾಂಟಿಟಿ ಅನ್ನೋದು ಏನು ಕೇಳಿದರೆ ಅದಕ್ಕೆ ಸ್ವಲ್ಪ ಪರಿಪೂರ್ಣವಾಗಿ ಬರುತ್ತೆ ಆ ಸನ್ನಿಧಾನ. ಎಲ್ಲಿ ರಾಯರು ಭಕ್ತರಿರ್ತಾರೆ ಖಂಡಿತ ರಾಯರು ಬಂದೇ ಬರ್ತಾರೆ. ಇದು ಪರಮ ನಂಬಿಕೆ. ಅವ್ರು ಬರ್ತಾ ಇರೋದು ಅನುಗ್ರಹ ಮಾಡೋಕ್ಕೆ ಪರಮ ನಂಬಿಕೆಯಿಂದ. ಅದು ಸಹಸ್ರಾರು ಜನದಲ್ಲಿ ಬರ್ತಾ ಇದ್ದಾಗ ಅಂತ ಖಂಡಿತ ಅವರ ಉಪಸ್ಥಿತ ಇದ್ದೇ ಇರುತ್ತೆ, ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಇದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ನೀವು ಹೇಳಿದಾಗೆ ಎಲ್ಲ ಊಟದ ವ್ಯವಸ್ಥೆ ಅನ್ನೋಕ್ಕೆ ಸಾರಿ ಹೇಳೋದಲ್ಲ, ಬಫೆ ಸಿಸ್ಟಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಪ್ರಸಾದ ಅಂತಲೂ ಏನು ಸಹಸ್ರಾರು ಜನಕ್ಕೆ ಬರ್ತಾ ಇದ್ದಾರೆ ಎಲ್ಲರಿಗೂ ಅದು ವ್ಯವಸ್ಥೆ ಮಾಡಿದ್ದೀವಿ. ಕಾಫಿ ಟೀ ವ್ಯವಸ್ಥೆ ಇರುತ್ತೆ. ಆಮೇಲೆ ಇವ್ರಿಗೂ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಕೊಡೋಕೆ ಅದೊಂದು ಕೌಂಟ್ರು ಅದು ಮಾಡಿರ್ತೀವಿ. ಆಮೇಲೆ ಇದು ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಪೂರ್ತಿ ದಿನ ಇಲ್ಲೇ ಇರ್ತೀವಿ, ಹಾಗಾಗಿ ಅದು ಕೂಡ ಇರುತ್ತೆ. ನಮಸ್ತೆ, ನಾನು ಪ್ರಸಾದ್ ಅಂದ್ಬಿಟ್ಟು, ನಾನು ನಮ್ಮನೆ ಕೇಟರರ್ಸ್ ಅಂದ್ಬಿಟ್ಟು ನಾನು ಕೇಟ್ರಿಂಗ್ ಕಂಪ್ನಿ ನಡೆಸ್ತಾ ಇದ್ದೀನಿ. ಈಗ ಸುಮಾರು ಒಂದು 15 ವರ್ಷದಿಂದ ನನಗಾದಂಥ ಪರ್ಸ್ನಲ್ ಅನುಭವ. ಸುಮ್ಮನೆ ಕೇಟ್ರಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಪ್ರಾಬ್ಲಮ್ ಅಂತಂದರೆ ಅಷ್ಟು ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದಿದ್ದು ತುಂಬ ಪ್ರಾಬ್ಲಮ್ ಆಗೋಯ್ತು. ನನಗೆ ಒಬ್ಬರು ಹೇಳೋದ್ರಲ್ಲಿ ನೀನು 3 ದಿವಸ ಹೋಗಿ ಸೇವೆ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಅಂತ. 3ನೇ ದಿವಸ ಆಯಿತು. 3ನೇ ದಿವಸ ಬೃಂದಾವನ ಮುಂದೆ ನಿಂತ್ಕೊಂಡು ರಾಯರಿಗೆ ಒಂಥರ ಡೈರೆಕ್ಟಾಗಿ ಮಾತಾಡ್ತಾಯಿದ್ದೀನಿ. 3 ದಿವಸ ಆಯಿತು, ಸೇವೆ ಮುಗೀತು, ನಾನು ವಾಪಸ್ ಮನೆಗೆ ಹೋಗ್ಬೇಕು. ಏನಂತ ಹೋಗಲಿ ನಾನು, ನೀವು ನಂಬರ್ನ ಬಿಟ್ಟರೆ ಬಿಡಿ, ವಾಪಸ್ ಹೋಗಿ ಕೂಡ ನನ್ನ ಹತ್ರ ಚಾರ್ಜ್ ಇರಲಿಲ್ಲ. ಅಲ್ಲಿ ಸೇವೆ ಮಾಡಿದ್ಮೇಲಿಂದ 10 ಊಟದ್ದು ಬರೆಸ್ಬೇಕು ಅಂತ ನಮ್ದಲ್ಲಿ ಪದ್ಧತಿ ಇದೆ, ಅದು ಇರಲಿಲ್ಲ. ಅದು ನಂತರ ಏನಿರ್ತದೆ ಇದು ಉಂಡಿಗೆ ಹಾಕ್ಬಿಟ್ಟು ಜೋರಾಗಿ ಮಾತಾಡ್ಕೊಂಡು ಬೃಂದಾವನದ ಮುಂದೆ ಹತ್ಕೊಂಡು ಹೊರಗಡೆಗೆ ಬಂದೆ. ಅದನ್ನು ನಮ್ಮೂರು ನಂಬಿ ಬಿಟ್ಟರೆ ಬಿಡಿ. ಅದನ್ನು ಅಲ್ಲಿ ಯಾರೋ ಒಬ್ಬರು ಬ್ಯಾಂಗ್ಳೂರಿಗೆ ಸಿಂಗಲ್ ಆಗಿ ಇನೋವಾದಲ್ಲಿ ವಾಪಸ್ ಬರೋರಿದ್ರು. ಅವರು ನೀವು ಬೆಂಗಳೂರು ಹೋಗ್ತೀಯಪ್ಪ ಅಂತಂದ್ರು. ನಾನು ಬೆಂಗಳೂರು ಹೋಗ್ತೇನೆ, ಈ ಥರ ನಂದು ನಾಗರ್ಬಾವಿ ನಾನು ಕೇಳ್ತೀನಿ, ಬಾ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಬರಬೇಕಾದ್ರೆ ಸುಮಾರು 4ರಿಂದ 5 ಫೋನ್ ಆರ್ಡರ್ ನನಗೆ ಬರೀ ಬುಕ್ಕಿಂಗೇ ಬಂತದನ್ನು. ಅವಾಗ ನಾನು ರಾಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಬೃಂದಾವನದ ಮೇಲಿಂದ ದೊಡ್ಡ ಇದು ರೋಸು ಅವ ಹಿಂಗೆ ತಿರುಗಿ ಬಿತ್ತು. ಇವತ್ತು ಕೂಡ ನಮ್ಮ ಮನೆಯಲ್ಲಿ ಬೆಳ್ಳಿ ಸಂಪುಷ್ಟದಲ್ಲಿ ಹಾಕೊಂಡಿದ್ದೀನಿ. ಅದರಿಂದ ಇವತ್ತು ಈ ಸಲ 353ನೇ ಆರಾಧನೆನ ಮಂತ್ರಾಲಯ ಸ್ವಾಮಿಗಳೇ ನನಗೆ ಕರೆದು ಈ 10 ದಿವಸ ಕಾರ್ಯಕ್ರಮ ಮಾಡುವಂಥ ಅವಕಾಶ ಮಾಡಿಕೊಟ್ರು. ಇದೇ ಥರ ನಂತರ ಕಷ್ಟ ಬಿದ್ದಿರೋರು ತುಂಬ ಜನ ಇದ್ದಾರೆ. ಇದನ್ನು ದುಡ್ಡು ಇರೋರಿಗೂ ಕಷ್ಟ ಇರುತ್ತೆ, ದುಡ್ಡು ಇಲ್ಲೇದವ್ರಿಗೂ ಕಷ್ಟ ಇರುತ್ತೆ, ನಾನಾ ಥರ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಂದು ನಂತರ ಕಷ್ಟದಲ್ಲಿದ್ದವ್ರು ಹೊರಗಡೆಗೆ ಬಂದು ಬೇಡ್ಕೊಳ್ಳಿ ಅಂತ ಹೇಳಿ ನನಗೆ ನಮ್ಮ ಶಿವಕುಮಾರು ಮತ್ತು ಸಂಜಯ್ ಸಾರ್ ಹೇಳಿದ ತಕ್ಷಣ ಪರ್ಸ್ನಲಿ ನಾನು ಇನ್ವಾಲ್ವ್ ಆಗಿ ಇದಕ್ಕೆ ಏನು ಬೇಕೋ ದೊಡ್ಡ ತಂದಲ್ಲಿ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ವಾಲಂಟಿಯರ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀವಿ. ಅದನ್ನು ಬೆಳಗಿಂದ ಸಾಯಂಕಾಲ ತನಕ ಪ್ರಸಾದದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಊಟದ ಥರ ಅಂದರೆ ಬಾಳೆಹಣ್ಣಲ್ಲಿ ಬರೆಸಿಲ್ಲ, ಬೊಫೆನಲ್ಲಿ 2 ಸಲ ಕೇಳಿ ಹಾಕಿಸ್ಕೋಬೋದು. ಆ ಥರ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಏನು ಮಾಡ್ತಾ ಇಲ್ಲ ಸರ್. ಅದನ್ನು ಮತ್ತು ಮಂತ್ರಾಲಯದಿಂದನೇ ನಾವೇ ಹೋಗಿ ಪರಿಮಳ ಪ್ರಸಾದ ಅದನ್ನು ತೊಗೊಂಬಂದು ಇಲ್ಲಿ ಎಲ್ಲರಿಗೂ ಪರಿಮಳ ಪ್ರಸಾದ ಸಿಗಬೇಕು ಅನ್ನೋ ಉದ್ದೇಶದಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಮತ್ತು ಈ ಪಾಂಪ್ಲೇಟಲ್ಲಿ ಅವ್ರದ್ದೇ ಬರೆದು ರಾಯರದ್ದು ಬರೆದು ಅಲ್ಲೇ ಕೊಟ್ಟು ಪೂಜೆ ಮಾಡಿಸ್ಕೋಬೋದು. ಈ ಥರ ನಾನಾ ಥರ ಕಾರ್ಯಕ್ರಮ ಇದೆ. ಈಗ ನೀವುಗಳು ಸಹಕಾರ ಮಾಡಿ ನಿಮ್ಮದು ಐಡಿಯಾಗಳು ಏನು ಕೊಟ್ಟರು ನಾವು ತೊಗೊಂಡು ಅದೇ ಥರ ಇಂಪ್ಲಿಮೆಂಟ್ ಮಾಡೋಣ. ನಿಮ್ಮ ಕಡೆಯಿಂದ ಏನಾದ್ರೆ ಸಲಹೆ ಉಂಟಾ? ನಮ್ಮ ಪ್ರೋಗ್ರಾಮ್ ಆಲ್ಟರ್ ಮಾಡ್ಬೋದು ಅಥವಾ ಅಡಿಷನ್ ಮಾಡಬೇಕು ಅಂತಿದ್ರೆ ವಿಲ್ ವೆಲ್ಕಮ್ ಎನಿ ಸಜೆಷನ್ಸ್. ಸಿರಿ ಕನ್ನಡ ಚಾನಲ್ ಸಿರಿವಂತವಾಗಿ ಬೆಳೀಲಿ ಅಂತ ಅಂದರೆ ಇಟ್ ಶುಡ್ ಹ್ಯಾವ್ ದಿ ಮಣ್ಣು ವಾಸನೆ. ನಮ್ಮ ಮಣ್ಣದ ವಾಸನೆ ಬರಬೇಕಲ್ಲ, ಅದರ್ವೈಸ್ ಡಬ್ಬಿಂಗ್ ಆಗ್ಬಿಡ್ತಾ ಇದೆ. ಯು ವಿಲ್ ಫೈಂಡ್ ದ ಕಾಸ್ಟ್ಯೂಮ್ಸ್ ಆಫ್ ಸಮ್ ಅದರ್ ಸ್ಟೇಟ್ ಬೀಂಗ್ ಇಂಪೋಸ್ಡ್ ಹಿಯರ್. Sir, please.